ಸಾಕ್ಷಿ. ಸರ್ ಮತ್ತೆ ಇನ್ನೊಂದೇನಂತಂದರೆ ಚುನಾವಣಾ ಚಟುವಟಿಕೆಗಳು ಈ ನೀವು ಕರ್ನಾಟಕ ರಾಜ್ಯವನ್ನೇ ಒಂದು ಪ್ರತಿನಿಧಿಸ ಕಾರ್ಯದರ್ಶಿ ಆಗಿದ್ದರೆ ತಾವು. ಸೊ ಕರ್ನಾಟಕ ರಾಜ್ಯದಲ್ಲಿ ಹೆಂಗಿದೆ, ನಮ್ಮ ಕ್ಷೇತ್ರ ಮತ್ತು ಹರಪನಹಳ್ಳಿ, ಹಡಗಲಿ ಈ ಥರದ ಕ್ಷೇತ್ರದಲ್ಲೆಲ್ಲ ಹೆಂಗಿದೆ ತಮ್ಮ ಜೆ.ಡಿ.ಎಸ್ ಪಕ್ಷ? ಜೆ.ಡಿ.ಎಸ್ ಪಕ್ಷ ಹೇಳಿದ್ರೆ ನಮ್ಮ ಈಗ ವಿಜಯನಗರ ಕ್ಷೇತ್ರದಲ್ಲಿ ಚೆನ್ನಾಗೇ ಇದೆ. ಈಗ ನಮ್ಮ ಸುಮಾರು ನಮ್ಮ ಹಗರಿಬೊಮ್ಮನಹಳ್ಳಿ ಕ್ಷೇತ್ರ ಭಾಳ ಚೆನ್ನಾಗಿದೆ. ಅದ್ರ ಜೊತೆಗೆ ಹರಪನಹಳ್ಳಿ ಮಾಡ್ತಾಯಿದ್ದೆ, ನನ್ನ ಮಗನೇ ನಿಂತಿದ್ದಾನೆ ಅಲ್ಲಿ, ನೂರ್ ಅಹಮದ್ ಅವರು ಕ್ಯಾಂಡಿಡೇಟಲ್ಲಿ. ಆಮೇಲೆ ಕೋಡಹಳ್ಳಿ ಭೀಮಣ್ಣ ಇವತ್ತು ಕೂಡ್ಲಿಗೆ ನಿಂತಿದ್ದಾರೆ. ಓಕೆ ಸರ್. ಅವರು ಕೂಡ ಭಾಳ ಚೆನ್ನಾಗಿ ತಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಕೂಡ ನಾವು ಪಾಸಿಟಿವ್ ಆಗಿ ಅವರು ನಮ್ಮ ಜನ ನನಗೆ ಗೆಲ್ಲಿಸ್ತಾರೆ ಅಂತಕ್ಕಂಥ ಭಾಳಷ್ಟು ವಿಶ್ವಾಸ ಹೊಂದಿದ್ದಾರೆ. ನಾವು ಕೂಡ ನಮ್ಮ ಮಗ ಇವತ್ತು ಹರಪನಹಳ್ಳಿಯಲ್ಲಿ ಅವ್ರಿಗೆ ತೋರಿಸ್ತಕ್ಕಂಥ ಬೆಂಬಲ ಇಡೀ ಕ್ಷೇತ್ರದಲ್ಲಿ ನಮಗೆ ಈ ಥರ ಈಗ ಅದು ಗೆಲುವಿಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಸರ್ ಈಗ ಜನಸಂಖ್ಯೆ ನೀವು ಕ್ರೌಡ್ ರೀಸೆಂಟ್ ಫಸ್ಟಾಗಿ ಕುಮಾರಣ್ಣ ಅವ್ರು ಬಂದಿದ್ದರು, ರೀಸೆಂಟ್ ಫಸ್ಟಾಗಿ ನಾಮಿನೇಷನ್ ಹಾಕಿದ್ರು ನೇಮಿರಾಜ್ ನಾಯ್ಕ್ ಅವರು. ಆ ಜನಸಂಖ್ಯೆ ನೋಡಿ ತಮಗೇನು ಅನ್ನಿಸ್ತು ಸರ್? ಇಷ್ಟು ಕ್ರೌಡ್ ನಾನು ಹೇಳಿದ್ದೀನಿ, ನೀವು ಅವತ್ತು ಅಬ್ಸರ್ವ್ ಮಾಡಿದ್ರು ಗೊತ್ತಿಲ್ಲ. ನಾನು ಅವತ್ತು ಭಾಷಣ ಮಾಡ್ಬೇಕಾದ್ರೆ ನಾನು ಹೇಳಿದಾಗ ನಾನು ಮಾತಾಡ್ಬೇಕಾದ್ರೆ ನೇಮಿರಾಜ್ ಅವರು ಗೆದ್ದು ಬಿಟ್ಟಿದ್ದಾರೆ. ಈ ಚುನಾವಣೆ ಮತ್ತು ಪದ್ಧತಿ ಪ್ರಕಾರ ಆಗ್ಬೇಕು, ಮತ್ತು ನಾಮಿನೇಷನ್ನು ಅದು ಇದು ಫೈಲ್ ಮಾಡಿ ಚುನಾವಣೆ ಮತ್ತು ಮತದಾನ ಅಂತ ಪ್ರೋಸೆಸ್ ಆಗ್ತಾ ಇದೆ. ಬಟ್ ಅವರಂತೂ ಈಗ ಜನ ಅವ್ರನ್ನಾಗಲೇ ಗೆಲ್ಲಿಸ್ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನೇ ಅವತ್ತು ನಾನು ಹೇಳಿದೆ. ಸರ್ ಈಗ 10ನೇ ತಾರೀಕು ಚುನಾವಣೆ ಇದೆ. ಜೆ.ಡಿ.ಎಸ್ ಪಕ್ಷದ ಮತದಾರರಿಗೆ, ಜೆ.ಡಿ.ಎಸ್ ಪಕ್ಷದ ಕಾರ್ಯಕರ್ತರಿಗೆ, ಮತದಾರರಿಗೆ ತಾವೇನು ಸಂದೇಶ ಕೊಡ್ತೀರಾ? ಸಂದೇಶ ಅಂದರೆ ಇಷ್ಟೇ, ಅವರು ಈಗ ನಾವು ತಯಾರು ಮಾಡೋದೇನಿಲ್ಲ. ಜೆ.ಡಿ.ಎಸ್ ಅಭಿಮಾನಿಗಳು ಇವಾಗ ನೀವೇ ಹೇಳ್ತಿದ್ದೀರಲ್ಲ, ಹಗರಿಬೊಮ್ಮನಹಳ್ಳಿನಲ್ಲಿ ಬರೀ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಎಷ್ಟು ಜನ ಬಂದಿದ್ದರು. ಆಮೇಲೆ ಮೊನ್ನೆ ಕುಮಾರಸ್ವಾಮಿ ಅವರು ಬಂದಾಗ ಕೂಡ ಅವ್ರು ಯಾವ ಥರ ಸ್ಪಂದನೆ ಮಾಡಿದ್ರು ಜನ ಅಂತ. ಜನ ಕರ್ಸೋದು ಬೇರೆ, ಕರ್ಸೋದು ಜನ ಬೇರೆ, ಬಂದಿರ್ತಕ್ಕಂಥ ಜನ ಬೇರೆ. ಇವೆಲ್ಲವೂ ಬಂದಿರ್ತಕ್ಕಂಥ ಜನ, ಕರೆಸಿರ್ತಕ್ಕಂಥ ಜನ ಎಲ್ಲ. ಅವರೆಲ್ಲರೂ ಏನು ಮಾಡ್ತಾರೆ, ಪೇಮೆಂಟ್ ಜನ. ಇದು ಪೇಮೆಂಟ್ ಜನ ಅಲ್ಲ, ಪ್ರೀತಿ ವಿಶ್ವಾಸ ಕಾಯ್ದುಕೊಂಡು ಅವರೇ ತಮ್ಮ ಖರ್ಚನ್ನು ಇಟ್ಕೊಂಡು ಬಂದು ತಮ್ಮ ಕೈಲಿ ಎಷ್ಟು ಆಗ್ತದೋ ಅಷ್ಟು ನೇಮಿರಾಜ್ ಅವರಿಗೆ ಕಾಣಿಕೆ ಕೊಟ್ಟು ಹೋಗಿರ್ತಕ್ಕಂಥ ಜನ. ಇದು ನಿಜವಾಗ್ಲೂ ಶ್ಲಾಘನೀಯ. ಇದು ಜೆ.ಡಿ.ಎಸ್ಸು ಹಳೇದೇನಿತ್ತಲ್ಲ ಅದು ಮತ್ತೆ ಇವತ್ತು ಮರುಕಳಿಸ್ತಾ ಇದೆ ಇಡೀ ನಮ್ಮ ರಾಜ್ಯದಲ್ಲಿ. ಯಾಕಂತಂದು ಹೇಳಿದ್ರೆ ಇದು ರೈತರ ಪಕ್ಷ, ಬಡವರ ಪಕ್ಷ, ಯುವಕರ ಪಕ್ಷ, ಮಹಿಳೆಯರ ಪಕ್ಷ. ಈ ಹಳ್ಳಿಗಳು ಎಲ್ಲಿ ಉದ್ಧಾರ ಮಾಡ್ತಕ್ಕಂಥದ್ದಕ್ಕೆ ಕಂಕಣಬದ್ಧವಾಗಿ ನಿಂತಿರ್ತಕ್ಕಂಥ ಪಕ್ಷ ಇವತ್ತಲ್ಲ ಯಾವತ್ತಿಗೂ ಕೂಡ ಇದೆ. ಮತ್ತು ಅದು ಆ ದಿನಗಳು ಮರುಕಳಿಸಿ ಮತ್ತೆ ಜನ ಎಲ್ಲ ಜನತಾದಳಕ್ಕೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥ ವಾತಾವರಣ ಇಡೀ ರಾಜ್ಯದಲ್ಲಿ ನಿರ್ಮಾಣ. ಸರ್ ತುಂಬ ಧನ್ಯವಾದಗಳು ಸರ್, ನಮ್ಮೊಂದಿಗೆ ಮಾತಾಡಿದ್ರಿ. ಸೊ ತಾವು ಜೆ.ಡಿ.ಎಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು, ಈಗ ಮತ್ತೆ ನಿಮಗೆ ಅದು ಮತ್ತೆ ಈ ಆ ದಿನಗಳು ಮತ್ತೆ ಬಂದಿರೋಂಥದ್ದು ನಿಮಗೆ ಎಷ್ಟು ಖುಷಿ ನೀಡಿದೆ? ಕೊನೆ ಒಂದು ಪಾಯಿಂಟ್ ಸರ್. ನಮಗಿಷ್ಟೇ, ನಮ್ದು ಏನಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು 2 ಸರ್ತಿ ಮುಖ್ಯಮಂತ್ರಿ ಆಗಿದ್ದರು. ಅವರು ಅದೃಷ್ಟವಂತ ಮುಖ್ಯಮಂತ್ರಿ ಅಂತ ಹೇಳ್ತೀನಿ. ಯಾಕಂತಂದು ಹೇಳಿದ್ರೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಕುಸ್ತಿ ಆಡ್ತಾ ಇದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಲಿಲ್ಲ, ಅವ್ರು ಮನೆ ಬಾಗಿಲಿಗೆ ಹೋಗಿ ನೀವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು 2 ಸರ್ತಿ ಆಗಿದೆ. ಈ ಸಲ ಜನ ಬಿಡ್ತಾ ಇಲ್ಲ. ಈ ಸಲ ಜನ ಏನಂತಂದರೆ ಇಲ್ಲ, 2 ಸರ್ತಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಸರ್ಕಾರ ಏನಿದೆ, ಕುಮಾರಸ್ವಾಮಿ ಅವರು ಕೊಡ್ತಕ್ಕಂಥ ಇವತ್ತೇನು ಪ್ರವಾಸ ಮಾಡಿದ್ದಾರೆ ಅವರು ರೆಕಾರ್ಡ್ ಬ್ರೇಕ್, ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದು ಹಾರ್ಟ್ ಆಪರೇಷನ್ 2 ಸರ್ತಿ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅವರಿಗೆ, ಬೈಪಾಸ್ 2 ಸರ್ತಿ ಮಾಡಿದ್ರು ಕೂಡ ಈಗ ಅವರು ಇಡೀ ರಾಜ್ಯ ತಿರುಗಿ ಎಲ್ಲ ಕಡೆ ನೋಡ್ತಾ ಇದ್ದೀರಿ. ಅವ್ರಿಗೆ ರೈತರ ಬಗ್ಗೆ, ಬಡವರ ಬಗ್ಗೆ, ಹಳ್ಳಿಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಮಹಿಳೆ ಮತ್ತು ಅಲ್ಲಿರ್ತಕ್ಕಂಥ ಯುವಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನಿದೆ ಅಲ್ಲ, ಅದು ಇವತ್ತು ಇಡೀ ಜನಗಳಲ್ಲಿ ಭಾಳ ಮನಸ್ಸಿಗೆ ಬಂದು ಇವತ್ತು ಕುಮಾರಸ್ವಾಮಿಯವರೇ ಆಗಬೇಕು ಮುಖ್ಯಮಂತ್ರಿ ಅಂತಕ್ಕಂಥ ಹೋರಾಟ ಇಡೀ ರಾಜ್ಯದಲ್ಲಿ ನಡೆದಿದೆ. ಇದು ಭಾಳ ಖುಷಿ ತರ್ತಕ್ಕಂಥದ್ದು. ತುಂಬ ಸಂತೋಷ ಸರ್, ನಮ್ಮೊಂದಿಗೆ ಮಾತಾಡಿದ್ರಿ, ತಮ್ಮ ಅನಿಸಿಕೆನ ಹಂಚ್ಕೊಂಡ್ರಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್.